ಅಶ್ಲೀಲ ವಿಡಿಯೋ ಕೇಸು ಕ್ಷಣಕ್ಕೊಂದು ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಒಟ್ಟು 3 FIR ದಾಖಲಾಗಿದೆ. ಮೊದಲ FIR ದಾಖಲಾಗಿದ್ದು ಹೊಳೆನರಸೀಪುರ ಟೌನ್ ಸ್ಟೇಷನ್ನಲ್ಲಿ. ಎರಡನೇ FIR ದಾಖಲಾಗಿದ್ದು KR ನಗರ ಸ್ಟೇಷನ್ನಲ್ಲಿ, ಮೈಸೂರು ಜಿಲ್ಲೆಯ KR ನಗರ ಸ್ಟೇಷನ್ನಲ್ಲಿ. ಈಗ ಮತ್ತೊಂದು FIR CIDL ದಾಖಲಾಗಿದೆ. CIDL ದಾಖಲಾಗಿರುವಂಥ FIR ಅತ್ಯಾಚಾರ ಕೇಸು ಪ್ರಜ್ವಲ್ ರೇವಣ್ಣ ವಿರುದ್ಧ. ಪ್ರಜ್ವಲ್ ರೇವಣ್ಣ ಆರೋಪಿ ನಂಬರ್ 1, 44 ವರ್ಷದ ಮಹಿಳೆ. ಪ್ರಜ್ವಲ್ ರೇವಣ್ಣ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಮತ್ತು ಎಲ್ಲಾಯಿತು ಏನಾಯಿತು ಇದರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಟ್ಟು FIR ದಾಖಲು ಮಾಡಿದ್ದಾರೆ. IPC ಸೆಕ್ಷನ್ 376 ಸಬ್ಸೆಕ್ಷನ್ 2 ಅಡಿ ಕೇಸು ದಾಖಲಾಗಿದೆ. ಇನ್ನೊಂದು ಕೇಸು ದಾಖಲಾಗಿರೋದು ಮೈಸೂರಿನ KR ನಗರ ಸ್ಟೇಷನ್ನಲ್ಲಿ ಕೇಸು ದಾಖಲಾಗಿದೆ. ಈ ಕೇಸ್ ಕೊಟ್ಟವರು ಯಾರು ಅಂತಂದ್ರೆ ಇದು ಕಿಡ್ನ್ಯಾಪ್ ಕೇಸು. ಈ ಕೇಸ್ ಕೊಟ್ಟವರು ಯಾರು ಅಂತಂದ್ರೆ ಈ ವಿಡಿಯೋದಲ್ಲಿರುವಂಥ ಸಂತ್ರಸ್ತೆಯೊಬ್ಬರ ಪುತ್ರ. ಈ ಕೇಸಿನ ಒಟ್ಟು ಸಾರಾಂಶ ನೀವು ನೋಡ್ತಾ ಇದ್ದೀರಿ. ಕಿಡ್ನ್ಯಾಪ್ ಕೇಸ್ನ FIR ನಲ್ಲಿ ಏನಿದೆ ಅಂತ ಅಂದ್ರೆ ಸಂತ್ರಸ್ತೆಯ ಪುತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕಾಪಿಯಲ್ಲಿ ಅವರು ಒಂದಿಷ್ಟು ವಿಚಾರಗಳನ್ನು ಮೆನ್ಷನ್ ಮಾಡ್ತಾರೆ. ನನ್ನ ತಂದೆಗೆ ಒಟ್ಟು 3 ಜನ ಮಕ್ಕಳು. ನನ್ನ ತಾಯಿ ಈ ಹಿಂದೆ ಹೊಳೆನರಸೀಪುರದ ಚನ್ನಾಂಬಿಕಾ ಥಿಯೇಟರ್ ಪಕ್ಕದಲ್ಲೇ ಇರುವಂಥ MLA HD ರೇವಣ್ಣ ಅವರ ಮನೆಯಲ್ಲಿ ಸುಮಾರು 6 ವರ್ಷ ಕೆಲಸ ಮಾಡಿದ್ರು. ತೋಟದಲ್ಲಿಯೂ ಕೂಡ ಕೆಲಸ ಮಾಡ್ತಾ ಇದ್ರು. ಆದರೆ 3 ವರ್ಷಗಳ ಹಿಂದೆ HD ರೇವಣ್ಣ ಅವರ ಮನೆಯಿಂದ ಕೆಲಸವನ್ನು ಬಿಟ್ಟು ನಮ್ಮೂರಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ರು ಅಂತ ಸಂತ್ರಸ್ತೆಯ ಪುತ್ರ ಕಂಪ್ಲೇಂಟಲ್ಲಿ ಉಲ್ಲೇಖಿಸ್ತಾರೆ. ಈಗ MP ಚುನಾವಣಾ ಸಂದರ್ಭದಲ್ಲಿ ಎಲೆಕ್ಷನ್ಗೆ 3 ರಿಂದ 4 ದಿನದ ಮುಂಚೆ ಹೊಳೆನರಸೀಪುರಕ್ಕೆ ನಮ್ಮ ಊರಿನವರೇ ಆದ ನಮ್ಮ ಪರಿಚಯ ಇರುವಂಥ ಹೆಬ್ಬಾಳು ಕೊಪ್ಪಲಿನ ಸತೀಶ್ ಬಾಬಣ್ಣ ಇವರು ಮನೆಗೆ ಬಂದು ಭವಾನಿ ಅಕ್ಕ ಅವರು ಕರೀತಾರೆ ಅಂತ ಹೇಳಿ ನನ್ನ ತಾಯಿಯನ್ನ ಹೊಳೆನರಸೀಪುರಕ್ಕೆ ಕರ್ಕೊಂಡು ಹೋದ್ರು ಅಂತ ಅದರಲ್ಲಿ ಉಲ್ಲೇಖ ಇದೆ. ಚುನಾವಣೆಯ ದಿವಸ ಅಂದ್ರೆ 26ನೇ ತಾರೀಕು ಬೆಳಗ್ಗೆ ನನ್ನ ತಾಯಿಯನ್ನ ಬಾಬಣ್ಣ ವಾಪಸ್ ಕರ್ಕೊಂಡು ಬಂದ ನಮ್ಮ ಊರಲ್ಲಿ ಬಿಟ್ಟರು. ನನ್ನ ತಂದೆ ಮತ್ತು ತಾಯಿಗೆ ಪೊಲೀಸ್ನವ್ರು ಏನಾದರೂ ಬಂದರೆ ಏನೂ ಹೇಳಬೇಡಿ, ಅವರಿಗೆ ಸಿಗೋದಕ್ಕೂ ಹೋಗಬೇಡಿ ಅಂತ ಹೇಳಿದ್ರು ಸತೀಶ್ ಅವರು. ನಿಮ್ಮ ಮೇಲೆ ಕೇಸ್ ಆಗತ್ತೆ, ಬಂದರೆ ನನಗೆ ಹೇಳಿ, ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಸತೀಶ್ ಹೇಳಿದ್ರು ಅಂತ ಕಂಪ್ಲೇಂಟ್ನಲ್ಲಿದೆ. ಏಪ್ರಿಲ್ 29ನೇ ತಾರೀಕು ರಾತ್ರಿ ಸುಮಾರು 9 ಗಂಟೆ ಹೊತ್ತಿಗೆ ನಾವೆಲ್ಲರೂ ಕೂಡ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಇದೇ ಸತೀಶ್ ನಮ್ಮ ಮನೆಗೆ ಬಂದರು. ಸತೀಶ್ ಬಾಬಣ್ಣ ನಮ್ಮ ಮನೆಗೆ ಬಂದರು. ನಿಮ್ಮ ತಾಯಿ ಪೊಲೀಸ್ನವರಿಗೆ ಸಿಕ್ಕಾಕೊಂಡ್ರೆ ಕೇಸ್ ಆಗತ್ತೆ, ನೀವು ಕೂಡ ಜೈಲಿಗೆ ಹೋಗಬೇಕಾಗತ್ತೆ, ರೇವಣ್ಣ ಸಾಹೇಬರು ನಿಮ್ಮನ್ನ ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿ ನನ್ನ ತಾಯಿಯನ್ನ ಒತ್ತಾಯ ಮಾಡಿ ಅವರ ಹೀರೋ ಹೋಂಡಾ ಸ್ಪ್ಲೆಂಡರ್ ಬೈಕಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ, ನನ್ನ ತಾಯಿಯನ್ನು ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ನಿನ್ನೆ ದಿವಸ ಅಂದರೆ 1ನೇ ತಾರೀಕು, ಮೇ 1ನೇ ತಾರೀಕು ಮಧ್ಯಾಹ್ನ ನಮ್ಮೂರಿನ ಸ್ನೇಹಿತರು ನನ್ನ ಮನೆಗೆ ಬಂದು ನಿನ್ನ ಅಮ್ಮನ ವಿಡಿಯೋ ಇದೆ ಅಂತ ಮೊಬೈಲಲ್ಲಿ ಒಂದು ವಿಡಿಯೋವನ್ನು ತೋರಿಸಿದ್ರು. ಅಂದರೆ ಅಶ್ಲೀಲ ವಿಡಿಯೋ. ನಿನಗೆ ಈ ವಿಡಿಯೋ ಬಂದಿಲ್ವಾ, ನಿನಗೆ ಗೊತ್ತಾಗ್ಲಿಲ್ವಾ ಅಂತ ಕೇಳಿದರು. ಆಮೇಲೆ ನನ್ನ ಭಾವಂದಿರು ಕೂಡ ನನಗೆ ಫೋನ್ ಮಾಡಿ ನಿನ್ನ ಅಮ್ಮನ ವಿಡಿಯೋ ಬಂದಿದೆ, ಅದರಲ್ಲಿ ನಿನ್ನ ಅಮ್ಮ ಕಾಲು ಮುಟ್ಟಿದ್ರು ಕೂಡ, ಅಂದರೆ ಬೇಡ್ಕೊಂಡ್ರು ಕೂಡ ಪ್ರಜ್ವಲ್ ಬಲಾತ್ಕಾರ ಮಾಡಿದ್ದಾರೆ, ಸೊ ಈ ವಿಡಿಯೋ ನಿನಗೆ ಬಂದಿಲ್ವಾ ಅಂತ ಕೇಳಿದರು. ಈ ಬಗ್ಗೆ ದೊಡ್ಡ ಕೇಸ್ ಆಗಿರೋ ಬಗ್ಗೆ ನನ್ನ ಭಾವಂದಿರು ನನಗೆ ತಿಳಿಸಿದ್ರು ಅಂತ ಸಂತ್ರಸ್ತೆಯ ಮಗ ಕೊಟ್ಟಿರುವಂಥ ಕಂಪ್ಲೇಂಟಲ್ಲಿ ಹೇಳ್ತಾರೆ. ಸೊ ತಾಯಿ ಸದ್ಯ ಕಿಡ್ನ್ಯಾಪ್ ಆಗಿದ್ದಾರೆ. ತಾಯಿಯನ್ನ ಕರ್ಕೊಂಡು ಹೋಗಿರೋದು ಸತೀಶ್ ಅನ್ನುವಂಥ ವ್ಯಕ್ತಿ ಅವತ್ತು ರಾತ್ರಿ 29ನೇ ರಾತ್ರಿ ಬಂದು ಕರ್ಕೊಂಡು ಹೋಗಿದ್ದಾರೆ. ಆ ನಂತರ ನಾನು ಬಾಬಣ್ಣಗೆ ಫೋನ್ ಮಾಡಿದೆ, ಅಂದರೆ ಸತೀಶ್ಗೆ ಫೋನ್ ಮಾಡಿದೆ. ನನ್ನ ತಾಯಿ ಎಲ್ಲಿದ್ದಾರೆ, ನಮಗೆ ಅಡಿಗೆ ಮಾಡೋರಿಲ್ಲ ಇಲ್ಲಿ, ತಾಯಿಯನ್ನು ವಾಪಸ್ ಕರ್ಕೊಂಡು ಬನ್ನಿ ಅಂತ ಹೇಳಿದೆ. ಆಗ ಬಾಬಣ್ಣ ಅಂತಂದರೆ ಸತೀಶ್ ಬಾಬು, ಈ ಹಿಂದೆ ರೇವಣ್ಣ ಸಾಹೇಬರ ಮಗ ಬೇರೆಯವ್ರ ಜೊತೆ ಗಲಾಟೆ ಮಾಡಿದಾಗ ನಿಮ್ಮ ಅಮ್ಮನೂ ಕೂಡ ದೊಣ್ಣೆ ಹಿಡ್ಕೊಂಡು ನಿಂತಿರೋ ಫೋಟೋ ಬಂದಿದೆ, ಆ ಕಾರಣಕ್ಕಾಗಿ FIR ಆಗಿದೆ. ಇನ್ನು ಈ ಬೇಲ್ನಲ್ಲಿ ಬಿಡಿಸ್ಕೊಂಡು ಬರಬೇಕು, ನಿನ್ನ ತಾಯಿಯನ್ನು ಬೇಲ್ನಲ್ಲಿ ಬಿಡಿಸ್ಕೊಂಡು ಬರಬೇಕು, ಈ ಬಗ್ಗೆ ನೀನು ಫೋನಲ್ಲಿ ಮಾತನಾಡಬೇಡ, ಬೇರೆಯವರ ಫೋನಲ್ಲಿ ಮಾತನಾಡು ಅಂತ ಸತೀಶ್ ಬಾಬು ನನಗೆ ಹೇಳಿದರು. ನನ್ನ ತಾಯಿಯು ಪೊಲೀಸ್ನವರಿಗೆ ಸಿಗಬಾರ್ದು ಅಂತ ಹೇಳಿ ಸತೀಶ್ ಬಾಬಣ್ಣ ಏಪ್ರಿಲ್ 29 ರಾತ್ರಿ 9 ಗಂಟೆಗೆ ನನ್ನ ಮನೆಗೆ ಬಂದು ಸುಳ್ಳು ಹೇಳಿ, ಪೊಲೀಸ್ ಕೇಸ್ ಆಗತ್ತೆ ಅಂತ ಸುಳ್ಳು ಹೇಳಿ ನನ್ನ ತಾಯಿಯನ್ನು ಕರ್ಕೊಂಡು ಹೋಗಿದ್ದಾರೆ, ಒತ್ತಾಯದಿಂದ ಕರ್ಕೊಂಡು ಹೋಗಿದ್ದಾರೆ, ಯಾವುದೋ ಗೊತ್ತಿಲ್ಲದ ಜಾಗದಲ್ಲಿ ಕೂಡಿ ಹಾಕಿದ್ದಾರೆ ಮತ್ತು ನನ್ನ ತಾಯಿಯ ಜೀವಕ್ಕೆ ತೊಂದರೆ ಇದೆ ಅಂತ KR ನಗರ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನ ತಾಯಿಯನ್ನು ಒತ್ತಾಯವಾಗಿ ಕರ್ಕೊಂಡು ಹೋಗಿ ಸತೀಶ್ ಬಾಬಣ್ಣ ನನ್ನ ತಾಯಿಯನ್ನು ಕರ್ಕೊಂಡು ಹೋಗಿ ಒತ್ತಾಯಪೂರ್ವಕವಾಗಿ ಅವರನ್ನು ಕೂಡಿ ಹಾಕಿದ್ದಾರೆ. ಅಂದರೆ ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನೋ ಸಂಶಯವನ್ನು ವ್ಯಕ್ತಪಡಿಸಿ ದೂರು ಕೊಟ್ಟಿದ್ದಾರೆ. ನನ್ನ ತಾಯಿಯನ್ನು ಪತ್ತೆ ಹಚ್ಚಿಕೊಡಿ
ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಸೊ ಪೊಲೀಸರು FIR ಮಾಡಿದ್ದಾರೆ. IPC ಸೆಕ್ಷನ್ 364 ಮತ್ತು 365 ಇದರ ಅಡಿಯಲ್ಲಿ ಕೇಸ್ ಆಗಿದೆ. ಈ ಕೇಸಲ್ಲಿ A1 ಯಾರು? HD ರೇವಣ್ಣ. A2 ಯಾರು? ಸತೀಶ್ ಬಾಬು. ಸತೀಶ್ ಬಾಬು ಸದ್ಯ ಪೊಲೀಸರ ವಶದಲ್ಲಿದ್ದಾನೆ. ಆತನನ್ನು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. A1 HD ರೇವಣ್ಣ. A1 ಯಾಕೆ ಅಂತಂದ್ರೆ ಅವರ ಸೂಚನೆಯ ಮೇರೆಗೆ ಸತೀಶ್ ಬಾಬು ಕರ್ಕೊಂಡು ಹೋಗಿರೋದು ಅನ್ನೋ ಕಾರಣಕ್ಕಾಗಿ A1 ರೇವಣ್ಣ, A2 ಸತೀಶ್ ಬಾಬು. A2 ಸದ್ಯ ಪೊಲೀಸರ ವಶದಲ್ಲಿದ್ದಾನೆ.